ಹಾಯ್ ಹಲೋ ನಮಸ್ತೆ. ನಾನು ನಿಮ್ಮ DK MGM ಮಾತಾಡ್ತಾ ಇರೋದು. ನಾನು ಮಾಡೋ ಟ್ರ್ಯಾಕ್ಗಳೆಲ್ಲ ನೀವು ನೋಡಬೇಕು ಅಂದರೆ ಕೆಳಗೆ ಕಾಣ್ತಿರೋ ಬಟನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಎಂಜಾಯ್ ಮಾಡಿ. ಬಾಯ್. ಹಲೋ ಯಾರು? ಸರ್ ಗಣೇಶ್ವರ. ಹಾಂ. ಸರ್ ನಿಮ್ಮ ಮಿಸ್ಸಸ್ಸು ಸ್ಯಾರಿ ಕೊಟ್ಬಿಟ್ಟು ಹೋಗಿದ್ದಾರೆ, ಆಗಿದೆ? ಯಾವ್ದು ಹೇಳಿ? ಅದೇ ರೆಡ್ ಕಲರ್ ಸ್ಯಾರಿ ಕೊಟ್ಟಿದ್ದಾರಲ್ಲ, ಅದಾಗಿದೆ, ಬಂದು ತಗೊಳ್ಳಿ. ಎಲ್ಲಿ ಅಂಗಡಿ ಹೇಳಿ ಅದು? ಸರ್ ಇಲ್ಲಿ JP ನಗರ ಸರ್. ಅವರು ಕೆಲ್ಸಕ್ಕೆ ಹೊಂಟಾಗಾರಲ್ಲ. ಸರ್ ಏನು ಸರ್ ಹಿಂಗೆ ಮಾಡ್ತೀರಾ? 10 days ಆಯಿತು ಸರ್ ಇದಾಗಿ. ನಂಬರ್ ಕೊಟ್ಟಿದ್ಲ ಅವಳು? ಹಾಂ ಹೌದು. ಎಷ್ಟು ಏನು ಸೌಮ್ಯ ಅಂತ್ಯಾ? ಹಾಂ ಹೌದೌದು ನಿಜ. ಸುಮ್ಮನೆ ಸರ್ ನೀವೇ ನಮ್ಮ ಮನೆಯವರೇ ಬರ್ತಾರೆ, ಕಲೆಕ್ಟ್ ಮಾಡ್ತಾರೆ ಅಂತ ಹೇಳಿದ್ರು. ನಾವೆಲ್ಲಿ ಬರೋ, ಅವಳೇ ಬರ್ಬೇಕಷ್ಟೇ. ಸರ್ ಎಲ್ಲಿದ್ದೀರಿ ಸರ್ ಈಗ? JP ನಗರ ಕೆಲಸ ಮಾಡ್ತೀವಿ. ಏನು ಸರ್ ನೀವು 3,500 ಕೊಡಬೇಕು ಸರ್, ನೀವು ಇನ್ನೂ ಬ್ಯಾಲೆನ್ಸ್ ಎಷ್ಟೊಂದು ಮಡಿಕೊಂಡು ನೀವು ಏನು ಸರ್ ಇನ್ನೂ ಬಂದಿಲ್ಲ? 10 days ಆಯ್ತಾ ಇದೆ. ಹೇಳ್ತೀನಿ ಬಿಡಿ ಬಂದಿಲ್ಲ. ಅಲ್ಲ ನೀವೇ ಬನ್ನಿ ಸರ್. ಅಲ್ಲೇ ಅಂತಿರೋದು, ನಮ್ಗೆ ಹೇಳಿದ್ರು ಮಾತ್ರ ಯಾವಾರ ಅಷ್ಟೇ, ನಮ್ಗೆ ಏನು ಹೇಳೇ ಇಲ್ವಲ್ಲ. ಸ್ಯಾರಿ ಅದ ಪಾರಿ ನಮ್ಗೆ ಏನು ಹೇಳಿಲ್ಲ. ಸರ್ ನೀವು ಹೇಳಿಲ್ಲ ಅಂದ್ರೆ ನನ್ಗೆ ಗೊತ್ತಾ ಸರ್? ನೀವು ಹೇಳಿದವರು ಹೇಳಿದ್ದೀರಾ ಅಂದ್ರೆ ನನಗೆ ಗೊತ್ತಾ? ನನಗೆ ಗೊತ್ತಾ? ಈಗ ನಾವು ಬಂದು ಅಂಗಡಿ ತಗೊಂಡು ನೋಡಿದವ ನಾವು, ಹೇಳಿ. ಅಲ್ಲ ಸರ್, ಸ್ಯಾರಿ ರೆಡಿ ಆಗಿದೆ, ನಾನು ನಿಮ್ಗೆ ಸ್ಯಾರಿ ಅದಲ್ಲ, ಸ್ಯಾರಿ ಬಂದು ನಾನು ನೋಡಿದ ಅಂಗಡಿಲಿ. ಅಲ್ಲ ಸರ್, ಹಂಗಾರೆ ಫೋನ್ ನಂಬರ್ ತಗೊಂಡು ನಾನು ಫೋನ್ ಮಾಡೋದು ನಂಗೆ ಹುಚ್ಚ ಸರ್ ಹಂಗಾರೆ? ಫೋನ್ ನಂಬರ್ ಅಂತಲ್ಲ, ನಾವು ಬಂದು ನೋಡಿದವ, ಇಲ್ಲ ಜಗಲ್ ಬಂದು ನೋಡಿದವ, ಹೇಳಿ. ನಾನು ಹೋಗುವಿಲ್ಲ ನೋಡುವಿಲ್ಲ ಅಲ್ಲಿ ಆಗಲಿ. ಸರ್ ಮೇಡಮ್ ಹೇಳಿರೋದು ನಾವು ಮೇಡಮ್ ಹೇಳಿ, ಅವ್ ಬಂದ್ಮೇಲೆ ಬತ್ತಾಳ ಬಿಡಿ ಅವಳೆ. ಇಲ್ಲ ನಾವು ಬರೋಕ್ಕಾಗಲ್ಲ, ನಮ್ಮ ಯಜಮಾನ್ರು ಬಂದು ಕಲೆಕ್ಟ್ ಮಾಡ್ತಾರೆ. ನಾನು ಬರೋಕ್ಕಾಗಲ್ಲ, ನಾ ಯಾವ್ಯಾವ್ರಕ್ಕೆ ಬರಲ್ಲ ನಾನು. ಅವಳೆ ತಗೋಬೇಕಷ್ಟೇ, ಏನಿ ನಮ್ಗೆ ಕಾಸು ಕೊಡೋದಷ್ಟೇ ಅವಳಿಗೆ. ಸರ್ ನೀವು ಕಾಸು ಕೊಟ್ಟು ಏನಾರ ಸರ್ ನಮ್ಮ ಪಟ್ಟು ಕಲೆಕ್ಟ್ ಮಾಡ್ಕೊಳ್ಳಿ ಸರ್. ನಾವು ನಮಗೂ ಕಮಿಟ್ಮೆಂಟ್ಗಳಿದೆ ಸರ್, ಸಾವಿರಾರು ರೂಪಾಯಿ ಕಮಿಟ್ಗಳಿದೆ, ನಾವು ಕೊಡೋರು ಕೊಡಬೇಕು. ನೀವು ಕೊಡೋರು ಕೊಡ್ಬೇಕು ಅಂದ್ರೆ ನನ್ಗೆ ಹೇಳ್ಬಿಟ್ಟು ಕೊಟ್ಟಿದ್ದಾಳೆ ಅವಳು. ಸರ್ ನಿಮ್ಮ ಗಂಡ ಹೆಂಡತಿ ಏನು ವಿಷಯ ನನ್ಗೆ ಗೊತ್ತಾ ಸರ್? ಜಗಳ ಆಡಿದ್ದೀರಾ, ಪ್ರೀತಿಯಿಂದ ಇದ್ದೀರಾ, ಹೆಂಗಿದ್ದೀರಾ ನನಗೆ ಗೊತ್ತಾ ಸರ್ ಅದು? ನಮ್ಗ ಏನು ಗೊತ್ತಿಲ್ಲ. ಅಲ್ಲಿ ಮನ್ಲೋಗಿ ಹೇಳ್ತೀನಿ. ಯಾರು ಹೇಳಿ? ಸರ್ ಇಲ್ಲೇ ಸರ್ ಸೌಮ್ಯ ಅನ್ನೋರು ಇದ್ದಾರೆ ಸರ್, ಇಲ್ಲೇ ಬಿಲ್ ಹಾಕಿದ್ದೀನಿ ನೋಡಿ ಸರ್. ಬಿಲ್ ಹೋಗ್ಬೇಕು, ಕಳಿಸೋ ಸರ್, ವಾಟ್ಸಪ್ ಮಾಡಲ್ಲ ನಿಮಗೆ? ನಮ್ದು ಕೀ ಪ್ಲೇಟು ನಮ್ದು. ಸರ್ ಕೀ ಪ್ಲೇಟ್ ಏನಂತೀಯ ಸರ್? ಇದೆಲ್ಲ ನಿಮ್ದು ನಾಟಕ ಸರ್. ಕೀ ಪ್ಲೇಟ್ ಅಂತೀರ, ಯಾರು ಸರ್ ಕೀ ಪ್ಲೇಟ್ ಯೂಸ್ ಮಾಡ್ತಾರೆ ಇವತ್ತು ದಿವಸದಲ್ಲಿ? ವಾ, ನಮ್ದು ಕೀ ಪ್ಲೇಟ್ ಅದೇ ನಾಟಕ ಬೇರೆ ಹೇಳಮ್ಮ. ಒಳ್ಳೆ ಸರಿ ಅಂಗಡಿ ನೋಡಿಲ್ಲ, ಪಂಗಡಿ ನೋಡಿಲ್ಲ, ಏನು ನೋಡಿಲ್ಲ ಸರ್. ಅವ್ರು ನೋಡ್ರೆ ಬ್ಲಾಕ್ ಲಿಸ್ಟ್ ಅಲ್ಲಿ, ಅವ್ರು ನೋಡ್ರೆ ರಿಂಗ್ ಮಾಡ್ತಾ ಇದೆ, ಬ್ಲಾಕ್ ಲಿಸ್ಟ್ ಹಾಕಿದ್ರು ಮೇಡಮ್. ನೀವು ನೋಡ್ರೆ ಕೀ ಪ್ಲೇಟು ನಾವು ನಮ್ದು ಒಳ್ಳೆ ಸರಿ ಆಯ್ತಾ? ಈಗ ನಾವು ಬಂದು ನೋಡಿದಮ್ಮ, ಸ್ಯಾರಿ ನೋಡಿದಮ್ಮ, ಯಾರು ನೋಡಿದವ ನೋಡಿ ನಾವು? ಸರ್ ನಾವು ಬಂದೇ ಇಲ್ಲ, ಅಂಗಡಿನೂ ನೋಡಿಲ್ಲ, ಪಂಗಡಿನೂ ನೋಡಿಲ್ಲ, ಏನೂ ಇಲ್ಲ ಅಪ್ಪ. ಸರ್ ಇನ್ನೊಂದು 2 ದಿನ ಸರ್ ನೋಡ್ತೀನಿ, ನಾನು ನೋಡಿಲ್ಲ ನಾನೇನು ಸರ್ ಕಂಪ್ಲೇಂಟ್ ಮಾಡ್ಬಿಡ್ತೀನಿ ನಾನು. ಓಕೆ ನಾವೇನೋ ಮಾಡ್ಕೊಳ್ಳಿ, ನಮಗೆ ಗೊತ್ತಾಗಡೆ. ನಾವು ನಮ್ಗೆ ಹೇಳಿದ ನಾವು ಬಂದ್ಮೇಲೆ ಫೋನ್ ಮಾಡಿಸ್ತೀನಿ ಬಿಡಿ. ನೋಡಿ ಸರ್, ಆಯ್ತು. ಹಾಂ, ಬಿಲ್ಲು ವಾಟ್ಸಪ್ ಮಾಡ್ತೀನಿ. ಬಿಲ್ ನೋಡಿ ಸರ್, ಏನು ಕೊಡಬೇಕು, ಎಷ್ಟು ಕೊಡಬೇಕು ಅಂತ. ಈಗ ಹೆಸರೇನಂತೆ? ರುದ್ರಮ್ಮ ಅಂತೀಯ, ಅವ್ರ ತಾಯಿ ಹೆಸರು? ಸರ್ ತಾಯಿ ಹೆಸರೇನು ಹಾಕಿಲ್ಲ ಸರ್, ನಾವು ಸೌಮ್ಯ ಮೇಡಮ್ ಅಂತ. ಅವರು ತುಂಬಾ ವರ್ಷದಿಂದ ನಮ್ಮ ಅಂಗಡಿಗೆ ಬಂದು ಹೋಗ್ತಿದ್ದಾರೆ. ಹಾಂ ಹಾಂ ಹಾಂ. ಅವರು 100, 200, 300 ಅಂತ ಬಿಲ್ ಮಾಡಿದ್ದಾರೆ. ಹಾಂ ಹಾಂ ಹಾಂ. ಈಗ 3 ವರ್ಷ. ಎಲ್ಲಿ ಮನೆ ಇರೋದು? ಮನೆ ಎಲ್ಲಿ ಅವ್ರದ್ದು? ಸರ್ ಇಲ್ಲೇ ಮಾದೇಪುರನ ಏನೋ ಹೇಳ್ತಿದ್ರು, ನನಗೆ ಗೊತ್ತಿಲ್ಲ ಅಷ್ಟು. ಮಾದೇಪುರನೇ ಕೊಟ್ಟಿದ್ದಾರೆ, ನಿಮ್ದು ಫೋನ್ ನಂಬರ್ ಕೊಟ್ಟಿದ್ದಾರೆ. ಇವರೇ ನಮ್ಮ ಯಜಮಾನ್ರು. ಇವ್ರು ಇಲ್ಲೇ ಸುತ್ತಮುತ್ತದಲ್ಲೇ ಕೆಲಸ ಮಾಡೋದು. ಹಾಂ ಹಾಂ. ಇವ್ರು ಏನೇ ಇದ್ರು ನಾವು ಅಮೌಂಟ್ ಕೊಡ್ಲಿಲ್ಲ ಅಂದ್ರೆ ಇವ್ರು ಕೊಡ್ತಾರೆ. ಇವ್ರದ್ದೇನು ಎದುರ್ಕೋಬೇಡಿ, ಸಾವಿರಾರು ರೂಪಾಯಿ ವ್ಯವಹಾರಗಳಿದೆ ಇವ್ರ ಹತ್ರ, ಈಸ್ಕೊಳ್ಳಿ ಸರ್ ಅಂತ ಹೇಳ್ಬಿಟ್ಟು ಎಲ್ಲ ನಮ್ದೇನು, ನಾವು ಯಾವ್ಯಾವಕ್ಕೂ ಹೋಗಿಲ್ಲ, ನಾವು ನೋಡಿವಿಲ್ಲ. ನಾನು ಈಗ ಬೇಕಾದ್ರೆ ಫೋನ್ ಮಾಡಿಸ್ತೀನಿ ಅಷ್ಟೇ ಸಾಯಂಕಾಲ. ಕೆಲ್ಸದಿಂದ ಹೋಯ್ತೀನಿಲ್ಲ, ಕೆಲ್ಸದಿಂದ ಹೋಯ್ತೀನಿಲ್ಲ, ಅವಾಗ ಫೋನ್ ಮಾಡಿಸ್ತೀನಿ, ಮಾತಾಡ್ಕೊಳ್ಳಿ. ಅವಳು 6 ಗಂಟೆ ಬರ್ತಾಳ ಅವಳು. ಸರ್ ನೀವು ಇದು ಏನಾರ ಮಾಡ್ಕೊಳ್ಳಿ ಸರ್. ಅಲ್ಲಿ ಫೋನ್ ನಂಬರ್ ಕೊಟ್ಟಿದ್ದಾರೆ, ಅಮೌಂಟ್ ಆಗಿದೆ ಇಷ್ಟೊಂದು. ನೀವು ಅಮೌಂಟ್ ಒಳ್ಳೆ ನೋಡದೆ ಇರೋ, ನಾನು ಇದ್ ಮಾಡಕ, ನಾವ್ ಅಂಗಡಿನೂ ನೋಡಿಲ್ಲ, ನಾವ್ ಏನು ನೋಡಿಲ್ಲ. 2 ತರ ನೀವೇ ಮಾತಾಡ್ತೀರಾ ಸರ್, ನೀವೇ 2 ತರ ನಾನ್ ಏನು ಮಾತಾಡಿರ್ತೀನಿ. ನಾವು ಅಂಗಡಿ ಮನದಾಗ ಹೋಗ್ತೀನಿ, ಫೋನ್ ಮಾಡಿಸ್ತೀನಿ. ಅವ್ಳು ತಂಗಿ ಬರ್ತಾಳ ಭವ್ಯ. ಸರ್ ನೀವೇನ್ ಡ್ರಿಂಕ್ಸ್ ಮಾಡ್ತೀರಾ ಸರ್ ನೀವು? ನಾವು ಡ್ರಿಂಕ್ಸ್ ಮಾಡೋ, ನಾವ್ಯಾಕೆ ಮಾಡಿ ಡ್ರಿಂಕ್ಸ್ ಮಾಡಿ 10 ವರ್ಷ ಬಿಡ್ಬಿಟ್ಟೆ ನಾನು. ಈ ತರ ಮಾತಾಡ್ತೀರಲ್ಲ ಸರ್ ನೀವು. ನಾನು ಒಳ್ಳೆ ಅಲ್ಲ, ಈಗ ನಾವು ನೋಡಿವಿಲ್ಲ ಅಂಗಡಿನ, ಅವ್ ತಗೊಂಡ್ರೋದು ಗೊತ್ತಿಲ್ಲ ನಮ್ಗೆ. ವಾಟ್ಸ್ಆಪ್ ಅಡ್ರೆಸ್, ಬಿಲ್ಲು, ನಿಮ್ಮ ಕೆಲ್ಸ. ಈಗ ನಾನು 6:15, 7 ಗಂಟೆ ಮೇಲೆ ಹೋಯ್ತೀನಿ, ಮನೆ ತೋರ್ಕಾಗ ಫೋನ್ ಮಾಡಿ ಹೇಳಿಸ್ತೀನಿ. ಅವ್ರ ತಂಗಿನೂ ಇರ್ತಾಳ, ಮಾತಾಡ್ಕೊಳ್ಳಿ, ಸರಿಯಾ? ಸರ್ ಈ ತರ ಯಾರಿಗೂ ಮಾಡ್ಬೇಡಿ ಸರ್. 3,500 ಬಿಲ್ ಆಗಿದೆ.
ಸರಿ ನಾವು ಈಗ ಒಳ್ಳೆ ಸರಿ ಆಯ್ತಲ್ಲ, ಈಗ ನೀವು ಅಲ್ಲಿ ಮಾತಾಡ್ಕೊಳ್ಳಿ ನೀವು. ಸರ್ ನಮಗೂ ತಾಳ್ಮೆ ಅನ್ನೋದು ಇರುತ್ತೆ ಸರ್, ಆ ತಾಳ್ಮೆನ ಪರೀಕ್ಷೆ ಮಾಡ್ಬಿಡಿ ಸರ್ ನೀವು. ತಾಳ್ಮೆ ಅಂತೆಲ್ಲ ಈಗ ನಾವು ಹೋಗಿ ಹೇಳ್ತೀವಿ. ನಾನು ಅಲ್ಲಿ ಫೋನ್ ನಂಬರ್ ಇದು ಫೋನ್ ಮಾಡಿಸ್ತೀನಿ ಬಿಡಿ ನಾನು. ಸರ್ ಕೆಲಸ 7 ಗಂಟೆ ಮೇಲೆ 3,500 ಬಾಡಿಗೆ, 800 ರೂಪಾಯಿ ಲೈಟ್ ಬಿಲ್ಲು, 3,500 ಚಾರ್ಜಿಂಗು ಎಲ್ಲ ಕಟ್ಕೊಂಡು ನಾನು ಮೇಂಟೈನ್ ಮಾಡ್ಬೇಕು ಸರ್ ಇಲ್ಲಿ. ಸರಿ ಈಗ ನಾವು ನಿಮ್ಮ ಮುಖ ನಾನು ನೋಡಿಲ್ಲ, ನಾನು ನೋಡಿದ್ರೆ ನೀವು ಹೇಳಿ ಸರ್. ನಾನು ಯಾಕೆ ಸರ್ ನೋಡ್ಲಿ ನಿಮ್ನ? ಮತ್ತೆ ನಿಮ್ಮನ್ನ ನೋಡಿಲ್ಲ, ನಾನು ನಿಮ್ ನೋಡಿಲ್ಲ, ನೀವು ನಮ್ ನೋಡಿಲ್ಲ ಅಂತ ಇದ್ರಲ್ಲಿ ಅದೇಂಗ ನೀವು ಹೇಳಿದ್ರೆ ಹೇಳಿ. ನಾನು ಫೋನ್ ಮಾಡಿಸ್ತೀನಿ ಬಿಡಿ ಹೇಳ್ತೇನೆ ಹೋಗ್ಬಿಟ್ಟು ಏನಂತ ಹೇಳ್ತೀನಿ. ನೀವು ಎರಡೆರಡು ತರ ಮಾತಾಡ್ಬಿಟ್ಟು ದಯವಿಟ್ಟು ಹೆಂಗ್ ಹೇಳ್ತೀರಾ ಅಂತ ಹೇಳ್ತೀರಾ ಸರ್ ನೀವು. ನಾ ಫೋನ್ ನಂಬರ್ ಇರೋದ್ರಿಂದ ತಾನೇ ನಿಮ್ ಫೋನ್ ಮಾಡ್ಬಿಟ್ಟು ಗಣೇಶ್ ಅಂತ ನಾನು ಮಾತಾಡ್ತಾ ಇರೋದು. ನೀವು ಮಾತಾಡೋದ್ರೆ ಮನೆಗೆ ಹೋಗಿಲ್ವಲ್ಲ, ಇನ್ನು ನಾವು ಕೆಲಸ ಮಾಡ್ತೇವೆ, ಕೆಲಸ ಅರ್ಜೆಂಟ್ ಕೆಲಸ ಮಾಡ್ತೇವೆ, ಸಾಯಂಕಾಲ ಹೋಗಿ ಮಾಡ್ತೀವಿ. ಆಫೀಸ್ ಎಲ್ಲಾರ ಎಲ್ಲಾರ ಸರ್ ನನಗೇನಿಗೆ ಸರ್, ನನಗೆ ಗೂಗಲ್ ಪೇ ಫೋನ್ ಪೇ ಏನಾರ ಇದ್ರೆ ಈಗಲೇ ನೀವು ಮಾಡಿ ಕಳಿಸಿ ಸರ್, ನನಗೆ ಪ್ರಾಬ್ಲಮ್ ಇದೆ ಸರ್. ನಮ್ತಾವಿಲ್ಲ, ಅವ್ರ ತಂಗಿ ಯಾವ್ದಾದ್ರು ಕೊಡಿಸ್ತೀವಿ ಬಿಡಿ. ಸರಿ ಸರ್ ಸರ್ ಕಳಿಸಿ, ದಯವಿಟ್ಟು ಕಳಿಸಿ ಸರ್. ಹಾಂ ಓಕೆ, ಥ್ಯಾಂಕ್ ಯು ಸರ್. ಹಾಂ ಸರ್, ನೋಡಿದ್ರಾ ಅಮೌಂಟ್ ನೋಡಿದ್ರ ಸರ್? ಈಗ ಏನ್ ಅಮೌಂಟ್ ನೋಡೋದು ಹೇಳ ಸರ್, ಅಂಗಡಿ ಹತ್ರ ಬರ್ತೀರಾ ಹೆಂಗೆ? ಈಗ ಅಮೌಂಟ್ ಕಳಿಸ್ತೀರಾ ಹೆಂಗೆ ಸರ್? ಈಗ ನಮ್ಮ ಏನ್ ಅಮೌಂಟ್ ಕಳಿಸೋದು? ನಾವು ಗೂಗಲ್ ಪೇ ಇದು ನಮ್ದು ಕೀ ಪ್ಲೇಟ್, ನಾವು ಬಂದು ಅಲ್ಲಿ ಫೋನ್ ಮಾಡಿಸ್ತೀವಿ ಬಿಡಿ. ಭಾರಿ ಮಾತಾಡ್ತಾ ಇದ್ದೀರಾ. ಹಲೋ ಹಲೋ ಮಾಡೋಣ ಸರ್, ಇಲ್ಲಿ ಬಟ್ಟೆ ಅಂಗಡಿಯಿಂದ ಮಾತಾಡ್ತಾ ಇರೋದು. ಮಾತಾಡಪ್ಪ. ಹಾಂ ಸರ್, ಇಲ್ಲಿ ಅವರು ಗಣೇಶ್ ಅವ್ರು ಕೊಡಿ. ಹೇಳಿ ಅದು ಇಲ್ಲ ಕೆಲಸ ಮಾಡ್ತಾ ಇರ್ಬೇಕು, ಹೇಳಿ ಕೆಲಸ ಮಾಡ್ತಾ ಇರ್ಕೊಂಡು ಜೀವನದಲ್ಲಿ. ಸರ್, ಅವರು ಬಟ್ಟೆ ಅಂಗಡಿಯಿಂದ ಮಾತಾಡ್ತಾ ಇರೋದು. 3,500 ಬಿಲ್ ಆಗಿದೆ. ಹಾಂ, ಅವರು ಅಮೌಂಟ್ ಕಟ್ಟಬೇಕು. ಇದು 10 days ಆಗಿದೆ ಸರ್, ಅಮೌಂಟ್ ಕೊಟ್ಟೇ ಇಲ್ಲ ಅವರು. ಹಾಂ ಸರ್, ಅವ್ರ ಮಿಸ್ಸಸ್ ಅವ್ರ ನಂಬರ್ ಇಲ್ವಾ? ಅವ್ರು ಸ್ವಿಚ್ ಆಫ್ ಬರ್ತಿದೆ ಸರ್, ಬ್ಲ್ಯಾಕ್ ಲಿಸ್ಟ್ಗೇನೋ ಹಾಕಿದ್ದಾರೆ ನಮ್ಮ ನಂಬರು. ಹಾಂ 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 ಅದರಿಂದ ಅವ್ರ ಮನೆಯವ್ರದ್ದು ಕೊಟ್ಟಿದ್ರು ನಂಬರು, ಅದಕ್ಕೆ ಅವ್ರು ಕಾಲ್ ಮಾಡ್ತಾ ಇದೀವಿ. ಅವ್ರು ನೋಡೋ ಈ ತರ ಹೇಳ್ತಿದ್ದಾರೆ, ಕತೆ ಹೇಳ್ತಿದ್ದಾರೆ. ಹಾಂ, ಇದು ನನ್ನ ಕಡೆ ಹೋಗಿ ನನ್ನ ಹತ್ರ ಕೆಲ್ಸಕ್ಕೆ ಬಂದವ್ರೆ. ಸಾಯಂಕಾಲ ಮನೆ ಹತ್ರ ಹೋಗ್ತಾರೆ, ಅವ್ರ ಮಿಸ್ಸಸ್ ಎಲ್ಲ ಬರ್ತಾರೆ, ಕೆಲ್ಸಕ್ಕೆ ಕೊಂಡೋಗಿದ್ದಾರೆ ಅಂತ ಅವರು. ಮನೆಗೆ ಹೋಗ್ಬಿಟ್ಟು ಫೋನ್ ಮಾಡ್ಕೊಂಡ್ರೆ ಇದೇ ನಂಬರ್, ನೀವು ಮಾತಾಡಿ. ಸರ್, ನಾನು ಹೇಳೋದು ಬಿಲ್ ಕಳಿಸ್ತೀನಿ, ಫೋನ್ ಪೇ ಮಾಡ್ಕೊಡಿ ಅಂತ ಕೇಳ್ತಾ ಇದ್ದೀನಿ. ಓಹೋ, ಇದು ಕೀಪ್ಯಾಡ್ ಫೋನ್ ಇದೆ ಹತ್ರ. ಕೀಬೋರ್ಡಾ? ಹಾಂ, ಕೀಪ್ಯಾಡ್ ಫೋನು. ಓಕೆ ಸರ್, ಓಕೆ. ಗಣೇಶ್ ಅವ್ರು ಕೊಡಿ ಸರ್ ಒಂಚೂರು. ಹೇಳು ಸರ್, ಮನೆಗೆ ಹೋಗ್ಬಿಟ್ಟು ಕೇಳ್ತೀರಾ? ಕಳ್ಕೊಳ್ತೀರಾ ಸರ್? ಏನೇಳ ಮನೆಗೆ ಹೋಗ್ಬಿಟ್ಟು ಹಾಂ ಸಂಜೆ ಕಳಿಸ್ಕೊಡ್ತೀರಾ ಹೆಂಗೆ ಸರ್ ಅಂತ? ನಾನು ಮನೆಗೆ ಹೋಗ್ತೀನಿ. ಅವ್ರದ್ದು ದೊಡ್ಡ ಮೊಬೈಲ್ ಅದ, ನಮ್ಮ ಸೌಮ್ಯನ ತಂಗಿ ಅದು. ಹಾಂ, ಅವ್ರು ಫೋನ್ ಮಾಡಿಸ್ತೀನಿ, ಅವ್ರಿಬ್ರು ಇರ್ತಾರೆ, ಮಾತಾಡ್ಕೊಳ್ಳಿ. ನಂದು ಕೀ ಪ್ಲೇಟು. ಓಕೆ ಸರ್. ಮಾಡಿಸ್ತೀನಿ, ನೀವು ಮಾತಾಡ್ಕೊಳ್ಳಿ. ಸರ್, ಮಿಸ್ ಮಾಡಬೇಡಿ ಸರ್ ಸಂಜೆ. ಮಿಸ್ ಮಾಡೋದಲ್ಲ, ನಾವು ಹೋಗಿ ಹೇಳ್ತೀನಿ ಅಷ್ಟೇ ಅಲ್ಲಿ. ಇರೋ ವಿಷಯ ಹೇಳಿ ಸರ್, ಇರೋ ವಿಷಯ ಹೇಳಿ. ನಾನು ವೀರೇಶ್ ಹೇಳ್ತೀನಿ, ಅಲ್ಲಿ ಫೋನ್ ಮಾಡಿಸ್ತೀನಿ. ಅದೇನೋ ಮಾತಾಡ್ಕೊಂಡು ಮಾಡ್ತಾರ ಬಿಡಿ. ಯಾವ್ಯಾವರ್ಗೂ ನಾನು ಹೋಗಿಲ್ಲ, ನಾನೇ ತಗೊಂಡು. ಇಲ್ಲ ಸರ್, ಅಂಗಡಿ ಹತ್ರ ಬೇಕಾದ್ರೆ ಬನ್ನಿ ಸರ್, ನಾನೇ ತೋರಿಸ್ತೀನಿ ಬಿಲ್ಲು. ನಿಮ್ಗೆ ಗೊತ್ತಾಗಿಲ್ಲ ಅಂದ್ರೆ ಅವಳೇ ಬರ್ತಾಳ ಬಿಡಿ, ನಾನೇ ಬಂದು. ಜೇಟ್ನಗರ ಕವಿತಾ ಬೇಕ್ರಿ ಇದೆಯಲ್ಲ ಸರ್? ಹಾಂ 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 ಅದ್ರ ಹಿಂಭಾಗದಲ್ಲಿ 4ನೇ ಅಂಗಡಿ ಸರ್ ನಮ್ದು. ಜೇಪಿನಾರ ಕವಿತಾ ಬೇಕ್ರಿ? ಹೌದು ಸರ್, ಹೌದು. ಆ ಕವಿತಾ ಇದೆಯಾ? ಹಾಂ ಹಾಂ ಅಲ್ಲಿ ಹಸುಗಳು ಕಟ್ಟಿದ್ದಾರೆ ನೋಡಿ ಹಿಂದ್ಗಡೆ. ಹಾಂ 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 ಅಲ್ಲಿ ಒಂದು ಮರದ್ದೇನೋ ಅಂಗಡಿ ಇದೆ. ಹಾಂ ಅಲ್ಲಿಂದ 4ನೇ ಮನೆ ನಮ್ದು. ಭರತ್ ಅಂತ ಹೇಳಿ. ಹಾಂ ಭರತ್ ಅಂದ್ರೆ ಹಾಂ ಹಾಂ ನಮ್ಮ ಮನೆ ಪಕ್ಕದಲ್ಲಿ ಪಾನಿಪುರಿ ಮಾಡ್ತಾರೆ. ಸರಿ ಬಿಡಿ, ಅಲ್ಲಿ ಹೇಳ್ತೀವಿ ಬಿಡಿ ಹೋದಾಗ. ಆ ಪಾನಿಪುರಿಯಿಂದ 3ನೇ ಮನೆ ಸರ್ ನಮ್ದು. ಸರಿ ಬಿಡಿ, ಅಲ್ಲಿ ಹೋಗಿ ಹೇಳ್ತೀನಿ, ಫೋನ್ ಮಾಡಿಸ್ತೀನಿ ಬಿಡಿ ನಾವು. ಪಾನಿಪುರಿ ಮನೆ ಅನ್ನಿ ಸರ್, ಗೊತ್ತಾಗುತ್ತೆ ಅವ್ರಿಗೆ. 37 ಲಾಸ್ಟ್ ನಂಬರ್ ನಿಮ್ದು? ಹೌದು ಹೌದು. ನಾ ಮಾಡ್ತೀನಿ. ಅವ್ರ ದೊಡ್ಡ ಮೊಬೈಲ್ ಅದ, ನಂದು ಕೀಪ್ಯಾಡ್ ಮೊಬೈಲು. ಪಾನಿಪುರಿ ಮನೆ ಅನ್ನಿ ಸರ್ ನೀವು. ಪಾನಿಪುರಿ ಮನೆಯಾ? ಹಂಗನ್ನಿ ಸರ್. ಸರಿ, ಹೇಳ್ತೀನಿ ಬಿಡಿ ಸರ್. ಓಕೆ ಸರ್. ಆಯ್ತು ಬಿಡಿ ಸರ್.